ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿರಲಿಲ್ಲ, ಹಾಗೆಯೇ ಬಾಗಲಕೋಟೆಯಿಂದ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಕಲಾವತಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಪ್ರಸ್ತುತ ಸಮಸ್ಯೆ ಹೇಗಿದೆ, ಗಂಡ ಇದ್ದಾಗ ಜೋರಾಗಿ ಮಾಡ್ತಿರ್ಲಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಇವಾಗ ನಾನು ಫ್ರೀ ಇದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ಹೇಗಿದೆ, ಅವರು ಬರುವ ತನಕ ನನ್ನ ಒಂದು ಚಟ ತೀರಿಸಿಕೊಳ್ಳುವ ಆಸೆ ಆಗಿದೆ, ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಕಾರಣ ಫ್ರೆಂಡ್ಸ್, ಅವರು ಹೊರದೇಶಕ್ಕೆ ಅಂತೇಳಿ ಕೆಲಸದ ಮೇಲೆ ಹೋಗಿದ್ದಾರೆ. ಸೊ ಬರೋದು ಇನ್ನೂ ಸುಮಾರು ದಿನ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಯವರೆಗೂ ನನ್ನ ಒಂದು ಚಟನ ತೀರಿಸಿಕೊಳ್ಳೋಣ ಅಂತೇಳಿ ಈ ಒಂದು ಮಾಹಿತಿಯನ್ನು ಕಳಿಸ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇವರು ನೋಡಲು ಬೆಳ್ಳನೆಯ ಒಂದು ಮೈಕಟ್ಟು ಮತ್ತು ಚೆನ್ನಾಗಿ ಎತ್ತಿ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ carwallet.com ಅವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡ್ಲ ಒಂದು ಕಾರ್ ಕೂಡ ಸೆಲ್ಲಿಂಗಲ್ಲಿ ಇಟ್ಟಿದ್ದಾರೆ. ಅದು 2014 ಒಂದು ಮಾಡೆಲ್ ಆಗಿರುತ್ತೆ. ಟಾಟಾ ಸಫಾರಿ 2.2 LX 4x2 ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಬಟ್ ವೀಲ್ ಮಾತ್ರ 4x2 ಆಗಿರುತ್ತೆ. ಬನ್ನಿ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ತೋರಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ, ಯಜಮಾನರು ಇದ್ದಾಗ ಹೀಗೆಲ್ಲ ಮಾಡಿಸಿಕೊಳ್ಳೋ ಒಂದು ಸಮಸ್ಯೆ ಕೂಡ ಆಗ್ತಿತ್ತು. ಆ ಒಂದು ಉದ್ದೇಶಕ್ಕೆ ಮಾತ್ರ ಈ ಒಂದು ಮಾಹಿತಿಯನ್ನು ಕಳಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇವಳಿಗೆ ಮುಂಚೆಯಿಂದನೂ ಒಳ್ಳೆಯ ಒಂದು ದಪ್ಪ ಗೂಟ ಹಾಕ್ಕೊಂಡು ಸುಖ ಅನುಭವಿಸುವ ಒಂದು ಬಯಕೆ ಕೂಡ ತುಂಬಾ ಜಾಸ್ತಿ ಇತ್ತು. ಗಂಡ ಪ್ರತಿದಿನ ಸುಖ ಕೊಟ್ಟರೂ ಕೂಡ ಜೋರಾಗಿ ಮಾಡುತ್ತಿರಲಿಲ್ಲ. ಇದೇ ನನ್ನ ಗಂಡನ ಒಂದು ವೀಕ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ಅವರಿಗೆ ಸ್ವಲ್ಪ ಆರೋಗ್ಯದ ಒಂದು ಸಮಸ್ಯೆ ಕೂಡ ಇದೆ. ಸೊ ಆ ಒಂದು ಉದ್ದೇಶಕ್ಕೆ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಒಂದು ಚಪಾತಿಗೆ ಎಷ್ಟು ಜೋರಾಗಿ ಮಾಡ್ತಿರೋ ಅಷ್ಟೊಂದು ಅಗಲ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಜೊತೆಗೆ ಒಳ್ಳೆಯ ಒಂದು ಸೌಂಡ್ ಕೂಡ ಬರುತ್ತೆ. ಸೊ ಆ ಒಂದು ಸೌಂಡ್ ಬಂದಾಗ ನನಗೂ ಕೂಡ ತುಂಬಾ ಜಾಸ್ತಿ ಇನ್ನೂ ಮಾಡಿಸಿಕೊಳ್ಳುವ ಆಸೆ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಆ ರೀತಿಯಾಗಿ ಮಾಡುವಂಥ ಒಬ್ಬ ಪರ್ಸನ್ ಯಾರಾದರೂ ಇದ್ದರೆ ಈ ಒಂದು ಜಾಗಕ್ಕೆ ಬಂದು ಸುಖ ಕೊಡ್ರಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನನಗೆ ಒಂದು ಸುಖ ಪಡಿಸುವ ಗಂಡಿನ ಒಂದು ಲಕ್ಷಣಗಳು ಹೀಗಿರಬೇಕು. ಈ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನಾನು ಅಗ್ರಿ ಆಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಮದುವೆ ಆಗಿರುವ ಗಂಡು ಆದರೆ ಕೂಡ ಒಳ್ಳೆಯದು. ಯಾಕಂದರೆ ಅನುಭವ ಅವರಿಗೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ನಾನು ಸಾಕು ಅಂತ ಹೇಳಿದರೂ ಕೂಡ ಬಿಡಬಾರ್ದು, ಅಷ್ಟೊಂದು ಸುಖ ಪಡಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಮಕ್ಕಳು ಆದಂತೆ ನೋಡಿಕೊಂಡ್ರೆ ಸಾಕು, ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಕೊಂಡಿದ್ದಾರೆ. ಮಾಡುವಾಗ ಯಾವಾಗಲೂ ಕೂಡ ಆಲ್ಮೋಸ್ಟ್ ಕಾಂಡಮ್ ಹಾಕಿ ಮಾಡಿದರೆ ಆಯಿತು. ಅದರ್ವೈಸ್ ನಿಮಗೆ ಅಷ್ಟೊಂದು ಅದು ಬೇಡ ಅಂತೇಳಿ ಹೇಳಿದರೂ ಕೂಡ ಸಮ್ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಹೆಚ್ಚು ಆಸೆ ಆದಾಗ ನನಗೆ ರೊಮ್ಯಾನ್ಸ್ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ಒಂದು ಸಮಯದಲ್ಲಿ ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಿದರೂ ಕೂಡ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರಿಗೆ ಬೇಕಾಗಿರುವಂಥ ಗಂಡಿನ ಒಂದು ಲಕ್ಷಣಗಳು. ಹಾಗೆಯೇ ಕಾರ್ ಸೆಲ್ಲಿಂಗ್ನ ಒಂದು ಕಾಮೆಂಟ್ಸ್ ನೋಡ್ಲಿಕ್ಕೆ ಹೋದರೆ ಈ ರೀತಿಯಾಗಿರುತ್ತೆ. ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಓನರ್ ಫುಲ್ ಇನ್ ಹಾರ್ಸನ್ ಅಂತ ಹೇಳ್ಕೊಂಡಿದ್ದಾರೆ. ಟೋಟಲ್ ಒರಿಜಿನಲ್ ಡೀಸೆಲ್ ಆಲ್ಮೋಸ್ಟ್ ಒರಿಜಿನಲ್ ಕಾರ್ ಆಗಿರುತ್ತೆ. ಹಾಗೆಯೇ ರೆಕಾರ್ಡ್ಸ್ ರನ್ನಿಂಗ್ ಆಗಿರೋದು 40,000 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅದರ ಜೊತೆಲಿ ಈ ಒಂದು ಕಾರ್ನ ಒಂದು ಪ್ರೈಸ್ ಬಂದುಬಿಟ್ಟು 6,50,000 ತನಕ ಇದರ ಒಂದು ಪ್ರೈಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ಜೂನ್ 1, 2014 ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಿಲೋಮೀಟರ್ ರನ್ನಿಂಗ್ ಆಗಿರೋದು 40,000 ಕಿಲೋಮೀಟರ್ ಏನು ಹೇಳಿದ್ರಲ್ಲ, ಅದೇ ಇದರಲ್ಲಿ ಮೆನ್ಷನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯಲ್ ಇರುತ್ತೆ ಮತ್ತು 5 ಗೇರ್ ಕೂಡ ಅವೈಲೇಬಲ್ ಇದೆ. ಮತ್ತು ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ. ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಕೂಡ ಇಂಡಿವಿಜುವಲ್ ಆಗಿರುತ್ತೆ. ಕಲರ್ ನೋಡ್ಲಿಕ್ಕೆ ಹೋದರೆ ವೈಟ್ ಕಲರ್ ನಿಮಗೆ ಅವೈಲೇಬಲ್ ಕೂಡ ಇದೆ ಅಂತೇಳಿ ಇಮೇಜ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಮತ್ತು ಬ್ಯಾಕ್ ಆ್ಯಂಡ್ ರೇರ್ ಸೀಟ್ ಕೂಡ ಹೀಗೆಲ್ಲ ಇದೆ. ಹಾಗೆಯೇ ಫ್ರಂಟಲ್ಲಿ ಕೂಡ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ಲಿಕ್ಕೆ ಮಾತ್ರ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ. ಬಟ್ ಈ ಒಂದು ಕಾರ್ ಕೂಡ ಇವಾಗ ಪ್ರೆಸೆಂಟಲ್ಲಿ ಸಿಗೋದು ತುಂಬಾ ಒಂದು ರೇರ್ ಅಂತೇಳಿ ಹೇಳ್ಬೋದು. ಯಾರಿಗಾದರೂ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ಅದರ್ವೈಸ್ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆದಲ್ಲಿ ಬಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.